ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮಾಡ್ತಿರೋ ವ್ಲಾಗ್ ಎ ಡೇ ಇನ್ ಮೈ ಲೈಫ್. ಇದು ನನ್ನ ಫಸ್ಟ್ ವ್ಲಾಗ್. ನನ್ನ ದಿನಚರಿನ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಬಿಕಾಸ್ ವಿತ್ ಝೀರೋ ಎಕ್ಸ್ಪೀರಿಯನ್ಸ್ ಐ ಆಮ್ ಸ್ಟಾರ್ಟಿಂಗ್ ಫಾರ್ ದ ಗುಡ್. Beginning of my day with no ideas, no plans. ನಾನು ಅಂದ್ಕೊಂಡಿದ್ದೆ ಇವತ್ತು ಲೇಝಿ ಡೇ ಅಂತ. ಬಟ್ ಆದರೂ ದೇವ್ರಿಗೆ ಪೂಜೆ ಮಾಡೋದಿತ್ತು. ಆದ್ದರಿಂದ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ರಂಗೋಲಿ ಹಚ್ಚಿ ಮತ್ತು ನಾನು ಸ್ನಾನ ಮಾಡಿ ರೆಡಿ ಮಾಡಿಕೊಂಡು ಅದೇ ಯಾವುದಾದ್ರೂ ಪೂಜೆ ದಿನ ಇದ್ದರೆ ನಾನು 1 hour ಬೇಗನೆ ಎದ್ದೇಳ್ತೀನಿ. ಇಲ್ಲ ಅಂದರೆ 7 o'clock ಎದ್ದು ಆರಾಮಾಗಿ ಕೆಲಸ ಮಾಡ್ಕೊತೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಟೈಮ್ ಆಫ್ ಎ ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರೋದ್ರಿಂದ ಏನು ಶೂಟ್ ಮಾಡೋದು, ಏನು ಮಾತಾಡೋದು, ಇನ್ನೂ ಕಲಿಯೋದು ತುಂಬ ಇದೆ. ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಂಗೆ ಕಲಿಯೋಣ. ದಿಸ್ ಈಸ್ ದ ಜುಮ್ಕಾ ಐ ಆಮ್ ವೇರಿಂಗ್ ಟುಡೇ. ತಂದು ತುಂಬ ದಿನ ಆಗಿತ್ತು, ಇನ್ನೂ ಹಾಕ್ಕೊಂಡಿಲ್ಲ ಅಂತ ವಿಡಿಯೋಗೆ ತೋರಿಸಿ ಹಾಕೊಳ್ತಿದ್ದೆ. ಸಿ ವಾಟ್ ಹ್ಯಾಪೆಂಡ್, ಕಿತ್ತೋಯ್ತು. ಇನ್ಸ್ಟೆಂಟ್ ನಜರ್ ನಂದೇನೆ. ಆ್ಯಂಡ್ ಟಡಾ, ಐ ಆಮ್ ರೆಡಿ. ಮೇಕಪ್ ಮುಗೀತು. ವಾಟ್ ನೆಕ್ಸ್ಟ್? ಪೂಜೆ ಮಾಡಬೇಕು. ದೇವ್ರ ಮನೆಗೆ ಹೂವು ಎಲ್ಲ ಇಟ್ಟು ಅದಾದಮೇಲೆ ಇವತ್ತು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ದೇವರೇ ನೀನೇ ಕಾಪಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ದೇವ್ರ ಪೂಜೆ ಮುಗಿಸಿ ಅಮ್ಮ ಕಾಲ್ ಮಾಡಿದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ. ಗುಡ್ ಸ್ಟಾರ್ಟ್ ಅಂತ ಅನ್ನಿಸ್ತು. ಸೊ ಇದಾದಮೇಲೆ ಪೂಜೆ ಮುಗಿಸಿ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇರೋದು ಟೆಂಪಲ್ ರನ್, ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಿಜ ಇದಕ್ಕೆಲ್ಲ ತುಂಬ ಪೇಷನ್ಸ್ ಬೇಕು. ಅದು ಕ್ಯಾಮ್ರಾ ಇಟ್ಟು ಆ್ಯಂಗಲ್ ನೋಡಿ ಒಂದೊಂದು ಕೆಲಸನೂ ಮಾಡಿ ನಾನು ಕಂಟೆಂಟ್ ಕ್ರಿಯೇಷನ್ ಅಂದರೆ ತುಂಬ ಈಸಿ ಅಂದ್ಕೊಂಡಿದ್ದೆ. ಬಟ್ ನಿಜ ನೋಡಿದಷ್ಟು ಈಸಿ ಏನು ಅಲ್ಲ. ದೇವರು ದೀಪ ಅಂಟಿಸಿ ಕೈ ಮುಗಿದು ಅಮ್ಮನ ಮನೆಗೆ ಹೊರಟ್ವಿ. ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ಆ್ಯಂಡ್ ಐ ವಿಲ್ ಶೋ ಯು ಸಮಥಿಂಗ್ ಇಂಟ್ರೆಸ್ಟಿಂಗ್. ಆ್ಯಂಡ್ ದಿಸ್ ಇಸ್ ಮೈ ಲಿಟಲ್ ಒನ್, ನನ್ನ ತಂಗಿ. ನೋಡಿ ಮೈ ಚೋಟುಸ್ ಹಿಂದೆಗಡೆ ಎಷ್ಟು ಜಾಗ ಇದ್ರೂ ಅವ್ರ ಮುಂದೆ ಸಿಟೆ ಆಗಬೇಕು. ಆ್ಯಂಡ್ ದೇವಸ್ಥಾನ ರೀಚ್ ಆದ್ವಿ. ಸ್ಟಾರ್ಟೆಡ್ ಶೂಟಿಂಗ್ ಫ್ರಮ್ ಔಟ್ಸೈಡ್. ಸೊ ಕಬ್ಬಾಳಮ್ಮ ಕನಕಪುರ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಿಜ ಅಮಾವಾಸ್ಯೆ ದಿನ ತುಂಬ ರಶ್ ಇರುತ್ತೆ. ಹಂಗಂತ ಅಂದ್ಕೊಂಡು ನಮ್ಮೂರ ಹತ್ರನೇ ಒಂದಿದೆ ದೇವಸ್ಥಾನ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ನಾವು. ಆದರೂ ಅಲ್ಲಿ ಜನ ಇರಲ್ಲ ಅಂದ್ಕೊಂಡ್ವಿ. ಸುಮಾರಾಗಿದ್ದರು ಜನ. ಮತ್ತು ತಾಯಿ ದರ್ಶನ ಮಾಡಿ ಆಚೆ ಬಂದು
ಅಲ್ಲೇ ಪ್ರಸಾದ ವಿನಿಯೋಗ ಆಗ್ತಾ ಇತ್ತು. ನಾವು ಅಲ್ಲೇ ಊಟ ಮಾಡ್ಕೊಂಡ್ವಿ. ಬೆಳಗ್ಗೆ ಹಿಂಗೆ ಪೂಜೆ ಮಾಡಿ ಹೋಗಿದ್ದಲ್ವ ಮನೆಯಿಂದ, ಸೊ ಅಲ್ಲೇ ಇಸ್ಕೊಂಡು ನಾಷ್ಟ ಮುಗಿಸಿ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಮನೆಗೆ ರಿಟರ್ನ್ ಆದ್ವಿ. ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಇಂಟ್ರೆಸ್ಟ್ ಇತ್ತು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ವಿಡಿಯೋಸ್ ಮಾಡ್ಬೇಕು ಅಂತ. ಬಟ್ ದೇವಸ್ಥಾನಕ್ಕೆ ಹೋಗಿ ಯಾರಷ್ಟು ನಿಂತ್ಕೊಂಡು ಬಂದಿದೆ, ತುಂಬಾ ಸುಸ್ತಾಗೋದು. ಸುಮ್ಮಿಟ್ಟಿದ್ವಿ. ಸೊ ಹಂಗೆ ಫ್ರೀ ಟೈಮ್ ಇತ್ತು, ಅಮ್ಮ ಅವ್ರ ಮನೆ ಕಟ್ತಾ ಇದ್ದಾರೆ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಒನ್ಸ್ ಮನೆ ಎಲ್ಲ ಕಂಪ್ಲೀಟ್ ಆಗಲಿ, ಕ್ಲಿಯರ್ ಆಗಿ ಒಂದು ಹೋಮ್ ಟೂರ್ನ ಮಾಡೋಣ ಮನೆ. ಸೊ ಇನ್ನು ಮೇಲೆ ಹೋಗ್ಬೇಕು. ಇದು ರೂಮು. ಈಗ ಬರೀ ಗೋಡೆಗಳು ಕಾಣಿಸುತ್ತೆ. ಸೊ ಒಂದು ಫುಲ್ ಕ್ಲಿಯರ್ ಆಗಿ ಕಂಪ್ಲೀಟ್ ಆದಾಗ ಹೋಮ್ ಟೂರ್ ಮಾಡ್ಬೋದು ಚೆನ್ನಾಗಿ. ಟಡಾ! ಎನ್ನಕ್ಲೆ ಪಾರೋಚಿಸ್ತ್ವಾ? ఏమేమి తెచ్చిండు ఆటడకి? వావ్, విత్ ద సెట్ ప్రాపర్టీస్. పద ఇంటికి పోతాము. ತುಂಬಾ ಬಿಸಿಲು, ತುಂಬಾನೇ ಬಿಸಿಲಿದೆ. ಇನ್ನು ತಂದಿರೋ ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಕಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.